ಹಲೋ ವೆಲ್ಕಮ್ ಟು ಯಶೋದರ್ಶನ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಿಸಿ ಬಿಸಿಯಾಗಿ ಪಡ್ಡು ಮಾಡ್ತಿದ್ದೀನಿ. ಸೊ ಪಡ್ಡುಗೆ ಬ್ಯಾಟರ್ ಕೂಡ ಅಂದರೆ ದೋಸೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ದೋಸೆ ಇಡ್ಲಿ ಏನಾದರೂ ಮಾಡ್ಕೋಬೋದು, ಆದರೆ ಇವತ್ತು ನಾನು ಪಡ್ಡು ಮಾಡ್ಕೊತಿದ್ದೀನಿ. ಸೊ ಪಡ್ಡುಗೆ 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಸೊ ಇದ್ರ ಜೊತೆಗೆ ಒಂದಿಡಿ ಮೆಂತ್ಯ, ಒಂದಿಡಿ ಸಬ್ಬಕ್ಕಿ ಸೊಪ್ಪನ್ನ ತೊಳೆದು ಕಟ್ ಮಾಡಿಟ್ಟಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟ್ನ ತುರ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಸೊ ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟು ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇದಕ್ಕೊಂಚೂರು ಸಾಸಿವೆ ಜೀರಿಗೆ ಹಾಕಿದ್ದೀನಿ. ಸಾಸಿವೆ ಜೀರಿಗೆ ಹಾಕಿದ ನಂತರ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ನಾನಿಲ್ಲಿ 2 ಈರುಳ್ಳಿ ಬಳಸಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗಿದ ನಂತರ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಮೆಂತ್ಯ ಸೊಪ್ಪು ಮತ್ತು ಸಬ್ಬಕ್ಕಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಸೊ ಇದರಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಹಂಗೆ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ತುರಿದಿಟ್ಕೊಂಡಿರುವಂಥ ಕ್ಯಾರೆಟ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡಿರೋ ಅಂಥ ಅಷ್ಟನ್ನು ಬ್ಯಾಟರ್ ಒಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಒಂದು ಕಡೆ ಸ್ಟವ್ ಹಚ್ಬಿಟ್ಟು ಸ್ಟವ್ ಮೇಲೆ ಪಡ್ಡು ಪ್ಲೇಟ್ ಇಟ್ಬಿಟ್ಟು ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ನಾನು ಯಾವುದೇ ಥರದ ಬ್ರಷ್ ಆಗಲಿ ಸ್ಪೂನ್ ಆಗಲಿ ಯೂಸ್ ಮಾಡಿಲ್ಲ ಎಣ್ಣೆ ಹಾಕೋದಕ್ಕೆ. ಬದಲಾಗಿ ಬದನೆಕಾಯಿ ತೊಟ್ಟಿಂದನೇ ಎಣ್ಣೆ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಪಡ್ಡು ಪ್ಲೇಟ್ಗೆ ಪಡ್ಡುದು ಹಿಟ್ಟನ್ನ ಈ ಥರ ಹಾಕ್ಕೊಳ್ತಾ ಬನ್ನಿ. ಅದಾದಮೇಲೆ ಒಂದೊಂಚೂರು ಎಣ್ಣೆ ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ, ಅಂದರೆ ಮುಚ್ಚಿಬಿಟ್ಟು ಬೇಯಿಸಿ. ಸೊ ನೀವು ಅದನ್ನು 5 ನಿಮಿಷ ಬೇಯಿಸಿದ್ರೆ ಸಾಕು. ನೀವು ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ಇದನ್ನು ಉಲ್ಟಾ ದಬಾಕ್ಬಿಟ್ಟು ಅಂದರೆ ಎರಡೂ ಕಡೆನೂ ನೀಟಾಗಿ ಬೇಯಿಸ್ಕೋಬೇಕು. ಸೊ ನೀವು ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಂಡಿಲ್ಲ ಅಂತಂದರೆ ತಿನ್ನೋದಕ್ಕಾಗಲ್ಲ, ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ. ಸೊ ಚೆನ್ನಾಗಿ ಬೇಯಿಸ್ಕೋಬೇಕು ಎರಡೂ ಕಡೆನೂ. ಸೊ ನೋಡಿ ಇವಾಗ ಎರಡೂ ಕಡೆನೂ ನೀಟಾಗಿ ಬೆಂದಿದೆ, ನೀವು ನೋಡ್ತಿದ್ದೀರಾ. ಸೊ ಇವಾಗ ನಾವು ಇದನ್ನು ಆರಾಮಾಗಿ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ತಿನ್ಬೋದು. ಈ ಥರ ನೋಡಿಕೊಂಡು ಬೆಂದಿಲ್ವಾ ಅಂತ ನೋಡಿಕೊಂಡು ಎತ್ಕೊಳ್ಳಿ. ಸೊ ನೀಟಾಗಿ ಬೆಂದಿದೆ. ಇವಾಗ ನಾನು ನಿಮಗೆ ತೋರಿಸ್ತೀನಿ ಒಳಗಡೆ ಎಷ್ಟು ನೀಟಾಗಿ ಬೆಂದಿದೆ ಅಂತ. ತುಂಬ ಸುಡ್ತಿದೆ ನೋಡಿ ಇವಾಗ ಅದೆಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಅಂದರೆ ಎರಡೂ ಕಡೆನೂ ನೀಟಾಗಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಸಾಫ್ಟಾಗಿ ಬೇಯುತ್ತೆ ನೋಡಿ. ನೋಡೋಕ್ಕೂ ಸಾಫ್ಟಾಗಿದೆ, ತಿನ್ನೋದಕ್ಕೂ ಸಾಫ್ಟಾಗಿತ್ತು. ಓಪನ್ ಮಾಡಿದ ತಕ್ಷಣ ಒಳಗಡೆ ಹಸಿ ಹಸಿ ಏನೂ ಇರಲಿಲ್ಲ, ತುಂಬ ಚೆನ್ನಾಗಿ ಬೆಂದಿತ್ತು ಎರಡೂ ಕಡೆನೂ. ಪಡ್ಡುಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಕಾಯಿ ಚಟ್ನಿ. ಸೊ ಕಾಯಿ ಚಟ್ನಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.